ಮಾರ್ವೆಲ್ ನ ಎಂಸಿಯು ಟೈಮ್ ಲೈನ್ ನಲ್ಲಿ 5 ಕ್ಯಾರೆಕ್ಟರ್ ಗಳನ್ನ ಪರ್ಮನೆಂಟ್ ಆಗಿ ಕಿತ್ತಾಕಿದ್ರು ಆಡಿಯನ್ಸ್ ಗಳಿಗೆ ಯಾವ್ದೇ ಡಿಫರೆಂಟ್ ಫೀಲ್ ಆಗಲ್ಲ. ಇನ್ಫ್ಯಾಕ್ಟ್ ಮ್ಯಾಕ್ಸಿಮಮ್ ಆಡಿಯನ್ಸ್ ಗಳು ಖುಷಿಯಾಗ್ಬಿಡ್ತಾರೆ. ಫೈನಲಿ ಅವಶ್ಯಕತೆ ಇಲ್ಲದೆ ಇರೋ ಕಸ ಕ್ಲೀನ್ ಆಯ್ತಂತ. ಈ ಲಿಸ್ಟ್ ನ ನಂಬರ್ 5 ನಲ್ಲಿ ಒಂದು ಕ್ಯಾರೆಕ್ಟರ್ ಅಲ್ಲದೆ ಒಂದು ಇಡೀ ಟೀಮ್ ಆಗಿದೆ. ಆ ಟೀಮ್ ಹೆಸರೇ ಇಟರ್ನಲ್ಸ್ ಅಂತ. ಈ ಮೂವಿ ಮೇಲೆ ಜನಗಳಂತರೂ ಯಾವ್ದೇ ಅಟ್ಯಾಚ್ಮೆಂಟ್ ಇಲ್ಲ. ಮತ್ತೆ ಮಾರ್ವೆಲ್ ಕೂಡ ಇವ್ರ ಮೇಲೆ ಒಂದು ಮೂವಿ ಮಾಡ್ಬಿಟ್ಟು ಅವ್ರನ್ನ ಮರ್ತೇ ಬಿಟ್ಟಿದೆ. ಆದ್ರೆ ಇವ್ರಿದ್ರು ಇಲ್ದೇ ಇದ್ರು ಯಾರಿಗೂ ವ್ಯತ್ಯಾಸ ಆಗ್ತಾ ಇಲ್ಲ. ಇದಾದ್ಮೇಲೆ ನಂಬರ್ 4 ನಲ್ಲಿ ವಾರ್ ಮಷೀನ್. ಎಂಸಿಯು ನಲ್ಲಿ ಈ ಕ್ಯಾರೆಕ್ಟರ್ ನ ರೋಲ್ ಬರೀ ಐರನ್ ಮ್ಯಾನ್ ನ ಫ್ರೆಂಡ್ ಆಗಿದ್ದಾನೆ ಅಂತ ಇದೆ. ಇವನ್ನ ಯಾರು ಹೇಟ್ ಮಾಡಲ್ಲ, ಆದ್ರೆ ಇವನ್ ಇರೋದ್ರಿಂದ ಯಾವುದೇ ದೊಡ್ಡ ವ್ಯತ್ಯಾಸ ಆಗ್ತಾ ಇಲ್ಲ. ಇದಾದ್ಮೇಲೆ ನಂಬರ್ 3 ನಲ್ಲಿ ಕ್ಯಾಪ್ಟನ್ ಮಾರ್ವೆಲ್. ಈ ಕ್ಯಾರೆಕ್ಟರ್ ಸ್ವಲ್ಪ ಸ್ಪೆಷಲ್ ಆಗಿದೆ. ಈ ಮೂವಿ ಏನು 1 ಬಿಲಿಯನ್ ವರೆಗೆ ಸಂಪಾದನೆ ಮಾಡಿದೆ, ಆದ್ರೆ ಜನಗಳ ಮನಸ್ಸಲ್ಲಿ ಯಾವುದೇ ಸಂಪಾದನೆ ಮಾಡೋಕೆ ಇದಕ್ಕಾಗ್ಲಿಲ್ಲ. ಇದಾದ್ಮೇಲೆ ಇರೋ ನಂಬರ್ 2 ಕ್ಯಾರೆಕ್ಟರ್ ಐರನ್ ಹಾರ್ಟ್. ಈಗ ಈ ಕ್ಯಾರೆಕ್ಟರ್ ಬಗ್ಗೆ 99.9% ಆಡಿಯನ್ಸ್ ನಲ್ಲಿರೋದು ಒಂದೇ ಪ್ರಶ್ನೆ, ಯಾಕೆ ಇದರ ಅವಶ್ಯಕತೆ ಆದ್ರೂ ಯಾಕಿತ್ತಂತ. ಈ ಕ್ಯಾರೆಕ್ಟರ್ ಎಕ್ಸಿಸ್ಟ್ ಆದ್ರೂ ಯಾಕಿದೆ, ಇದನ್ನ ಯಾರು ಕೇಳಿದ್ರಂತ. ಸ್ಪೆಷಲಿ ಐರನ್ ಮ್ಯಾನ್ ಜೊತೆಗೆ ಈ ಕ್ಯಾರೆಕ್ಟರ್ ಹೆಸರನ್ನ ಸೇರಿಸಿದ ತಕ್ಷಣ ಆಡಿಯನ್ಸ್ ಗಳು ಇನ್ನೂ ಜಾಸ್ತಿ ದುಃಖ ಪಡ್ತಾರೆ. ಮತ್ತೆ ಫೈನಲಿ ನಂಬರ್ 1 ನಲ್ಲಿರೋ ಕ್ಯಾರೆಕ್ಟರ್. ಈ ಕ್ಯಾರೆಕ್ಟರ್ ನ ಸೀರೀಸಸ್ ಎಷ್ಟು ಕೆಟ್ಟದಾಗಿತ್ತಂದ್ರೆ ಮಾರ್ವೆಲ್ ಕೂಡ ನಾವು ಇದನ್ನ ಏನಕ್ಕಾದ್ರೂ ಮಾಡಿದ್ವಿ ಅಂತ ಯೋಚನೆ ಮಾಡ್ತಿದೆ. ಅಂದ್ರೆ ಒನ್ ಅಂಡ್ ಓನ್ಲಿ ಶಿ ಹಲ್ಕ್.